ಪ್ರತಿ ಜನನವೂ ಒಂದು ಅದ್ಭುತ. ಅದು ಭರವಸೆಯ, ಸಹನೆಯ ಮತ್ತು ಸಮರ್ಪಿತ ತಂಡದ ಪ್ರಯಾಣ. BGS ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಮ್ಮ ವಿಭಾಗಗಳಾದ ಪ್ರಸೂತಿ ಸ್ತ್ರೀರೋಗ ವಿಭಾಗ, ಸಮುದಾಯ ವೈದ್ಯಕೀಯ ವಿಭಾಗ, ರೇಡಿಯಾಲಜಿ, ಅರವಳಿಕೆ ಮತ್ತು ಮಕ್ಕಳ ಚಿಕಿತ್ಸಾ ವಿಭಾಗಗಳ ಸಹಕಾರದಿಂದಾಗಿ ತಾಯಿ ಮತ್ತು ಮಗುವು ಆರೋಗ್ಯಕರ ಜೀವನವನ್ನು ಇಲ್ಲಿಂದ ಪ್ರಾರಂಭಿಸಲು ಸಾಧ್ಯವಾಗಿದೆ. ನಮಸ್ಕಾರ, ನಾನು ಡಾಕ್ಟರ್ ರಘುರಾಮ್ ವಿ, ಸಮುದಾಯ ವೈದ್ಯಶಾಸ್ತ್ರ ವಿಭಾಗ, BGSMCH ಆಸ್ಪತ್ರೆ. ಈ ದಿನ ನಾನು ನಮ್ಮ ಮುಂದೆ ಬಂದಿರುವ ವಿಷಯ ಏನೆಂದರೆ ಪ್ರಸೂತಿ ಆರೈಕೆ ಮತ್ತು ಮಕ್ಕಳ ಆರೈಕೆಯಲ್ಲಿ ಸಮುದಾಯ ಆರೋಗ್ಯಶಾಸ್ತ್ರ ವಿಭಾಗದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡಲು ಇಚ್ಛಿಸುತ್ತೇನೆ. ಪ್ರಸೂತಿ ಆರೈಕೆಯಲ್ಲಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗ ತಾಯಿ ಆಸ್ಪತ್ರೆ ಕಾಲಿಡುವ ಮೊದಲೇ ಆರಂಭವಾಗುತ್ತದೆ. ಸಮುದಾಯ ವೈದ್ಯಶಾಸ್ತ್ರ ವಿಭಾಗ ವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತರು ಹಾಗೂ ನಿಷ್ಠಾವಂತ ಆಶಾ ಕಾರ್ಯಕರ್ತರ ಸಹಾಯದಿಂದ ಸಮುದಾಯದ ಆಳದವರೆಗೆ ತಲುಪುತ್ತದೆ. ತಾಯಿ ಮತ್ತು ಮಗು ಆರೈಕೆಯ ಬಗ್ಗೆ ಜಾಗೃತಿ ಮೂಡಿಸುವುದು, ತಾಯಿ ಪೋಷಣೆ ಮತ್ತು ಜನನದ ನಂತರ ಬೇಕಾಗುವ ಲಸಿಕೆಗಳ ವ್ಯವಸ್ಥೆ ಮಾಡುವುದು, ಗರ್ಭಧಾರಣೆ ತಪಾಸಣಾ ಶಿಬಿರಗಳನ್ನು ಆಯೋಜಿಸುವುದು ಸಮುದಾಯ ವೈದ್ಯಶಾಸ್ತ್ರ ವಿಭಾಗ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಆಶಾ ಕಾರ್ಯಕರ್ತೆಯರು ಕುಟುಂಬಗಳು ಮತ್ತು ಆರೋಗ್ಯ ಸಂಸ್ಥೆಗಳ ಒಂದು ನಡುವೆ ಒಂದು ಕೊಂಡಿಯಂತೆ ಪಾತ್ರ ವಹಿಸಿ ತಮ್ಮ ಅಮೂಲ್ಯವಾದ ಸೇವೆಗಳನ್ನು ಸಮುದಾಯಕ್ಕೆ ನೀಡುತ್ತಿರುತ್ತಾರೆ. ಅವರೊಂದಿಗೆ ಕೂಡಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗ ಪ್ರತಿ ಹೆರಿಗೆಯು ಒಂದು ಸುರಕ್ಷಿತ ಹಾಗೂ ಬೆಂಬಲಿತ ಅನುಭವವಾಗಿ ಪರಿವರ್ತಿಸಲು ನಮ್ಮ ಸಹಯೋಗವನ್ನು ನೀಡುತ್ತಿದೆ. ನಾನು ಡಾಕ್ಟರ್ ಶಿಲ್ಪಾ ಶಿವಣ್ಣ, ಪ್ರೊಫೆಸರ್ ಆ್ಯಂಡ್ ಹೆಡ್ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, BGSMCH. ನಮ್ಮಲ್ಲಿ ಪ್ರತಿ ಹೆಣ್ಣಿನ ಗರ್ಭಾವಧಿಯನ್ನು, ನಂತರದ ಜನನ ಪ್ರಕ್ರಿಯೆ, ತಾಯ್ತನದ ಪ್ರಯಾಣವನ್ನು ಗೌರವಿಸಲಾಗುತ್ತದೆ. ಸಾಮಾನ್ಯವಾದ ಗರ್ಭಾವಸ್ಥೆಯ ಆರೈಕೆಯಿಂದ ಹಿಡಿದು ಹೆಚ್ಚು ಅಪಾಯವಾದ ಮತ್ತು ಕಷ್ಟವಾದ ಹೆರಿಗೆಗಳನ್ನು ಸುಲಭವಾಗಿ ನಮ್ಮ ತಂಡವು ನಿಷ್ಠೆಯಿಂದ ನಿರ್ವಹಿಸುತ್ತಾರೆ. ಗರ್ಭಧಾರಣೆಯ 9 ತಿಂಗಳ ಅವಧಿಯಲ್ಲಿ ಪರೀಕ್ಷೆಗೆ ಬರುವ ಪ್ರತಿ ಭೇಟಿಯಲ್ಲಿ ಭರವಸೆಯನ್ನು ನೀಡುವುದರಿಂದ ಹೆರಿಗೆಯ ಸಮಯದಲ್ಲಿ ವೈದ್ಯರ ಸರಿಯಾದ ಸಲಹೆಗಳನ್ನು ನೀಡುವುದು ಮತ್ತು ಹೆರಿಗೆಯ ನಂತರ ಚೇತರಿಕೆಯ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಮತ್ತು ಬೆಂಬಲ ನೀಡುವುದನ್ನು ಪ್ರತಿ ಹಂತದಲ್ಲೂ ಕಾಳಜಿಯಿಂದ ನಿರ್ವಹಿಸುತ್ತೇವೆ. ಹೆರಿಗೆ ಕೋಣೆಯಲ್ಲಿ ತಾಯಿ ಮತ್ತು ಮಗುವಿನ ಸುರಕ್ಷತೆಯೇ ನಮ್ಮ ಮೊದಲ ಆದ್ಯತೆ. ಆ ಸಮಯದಲ್ಲಿ ತಾಯಿಯ ಆರೈಕೆಯು ಗೌರವ ಮತ್ತು ಘನತೆಯಿಂದ ತುಂಬಿರುವಂತೆ ನಾವು ನೋಡಿಕೊಳ್ಳುತ್ತೇವೆ. ವೈದ್ಯಕೀಯ ನೆರವಿನ ಜೊತೆಗೆ ನಾವು ತಾಯಿ ಮತ್ತು ಅವರ ಕುಟುಂಬಕ್ಕೆ ಭರವಸೆ, ಶಕ್ತಿ ನೀಡಿ ಆರೋಗ್ಯವಾದ ಶಿಶುವನ್ನು ಸಂತೋಷದಿಂದ ಬರಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೇವೆ. ನಾನು ಡಾಕ್ಟರ್ ಶೈಲಜಾ ಪ್ರಶಾಂತ್, ಪ್ರೊಫೆಸರ್ ಆ್ಯಂಡ್ HOD, ಡಿಪಾರ್ಟ್ಮೆಂಟ್ ಆಫ್ ರೇಡಿಯಾಲಜಿ, BGS ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್. ನಾನು ಇವತ್ತು ರೋಲ್ ಆಫ್ ಅಲ್ಟ್ರಾಸೌಂಡ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಪ್ರೆಗ್ನೆನ್ಸಿ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಅಂದರೆ ಸ್ತ್ರೀರೋಗ ತಜ್ಞರು ಕಾಲಕ್ಕೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ನ ಕೇಳ್ತಾ ಇರ್ತಾರೆ. ಅದರಲ್ಲಿ 4 ಮೋಸ್ಟ್ ಇಂಪಾರ್ಟೆಂಟ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ಸ್ ಯಾವುದೇ ಗರ್ಭಿಣಿ ಮಹಿಳೆ ಮಾಡಿಸಲೇಬೇಕು. ಮೊದಲನೇದು ಡೇಟಿಂಗ್ ಸ್ಕ್ಯಾನ್. ಇದು 6ರಿಂದ 10ನೇ ವಾರದೊಳಗಡೆ ಮಾಡಿಸುವಂಥದ್ದು. ಇದು ಕನ್ಫರ್ಮೇಷನ್ ಆಫ್ ಪ್ರೆಗ್ನೆನ್ಸಿ. ಗರ್ಭಾಶಯದಲ್ಲೇ ಗರ್ಭ ನಿಂತಿದ್ಯಾ ಅನ್ನೋದೊಂದು, ಮಗುವಿನ ಹಾರ್ಟ್ ಬೀಟ್ ಬಂದಿದ್ಯಾ ಅಂತ, ಇನ್ನೊಂದು ಅಕ್ಯುರೇಟ್ ಡೇಟ್ ಆಫ್ ಡೆಲಿವರಿ ತಿಳ್ಕೊಳ್ಳೋದು ಬಹಳ ಮುಖ್ಯ. 2ನೇದು NT ಸ್ಕ್ಯಾನ್. ಇದು 11ರಿಂದ 14ನೇ ವಾರದಲ್ಲಿ ಮಾಡಿಸುವಂಥದ್ದು. ಇಲ್ಲಿ ಯಾವುದಾದ್ರೂ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಅಂದ್ರೆ ಡೌನ್ ಸಿಂಡ್ರೋಮ್ ಅಂತಹ ಸೂಚನೆ ಚಿಹ್ನೆಗಳು ಇದೆಯಾ ಅಂತ ಡೀಟೇಲ್ ಆಗಿ ಮಗುವನ್ನ ಸ್ಕ್ಯಾನ್ ಮಾಡುವಂಥದ್ದು. 3ನೇದು ಅನಾಮಲಿ ಸ್ಕ್ಯಾನ್. ಇದು 18ರಿಂದ 22ನೇ ವಾರದಲ್ಲಿ ಮಾಡಿಸುವಂಥದ್ದು. ಇಲ್ಲಿ ಮಗುವಿನ ಅಂಗಾಂಗಗಳನ್ನ ವಿವರವಾಗಿ ಸ್ಕ್ಯಾನ್ ಮಾಡ್ತಾರೆ. 4ನೇದು ಗ್ರೋತ್ ಸ್ಕ್ಯಾನ್. ಇದನ್ನ 28ರಿಂದ 35ನೇ ವಾರದೊಳಗಡೆ ಮಾಡ್ತೇವೆ. ಇದರಲ್ಲಿ ಮಗುವಿನ ತೂಕ, ಬೆಳವಣಿಗೆ, ರಕ್ತ ಸಂಚಾರ ಮತ್ತು ಉಸಿರಾಟ
ಈ ಎಲ್ಲಾ ವಿವರಗಳಿಂದ OBG ವೈದ್ಯರು ಡಿಸಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗ ಡೆಲಿವರಿ ಮಾಡಿದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅವ್ರಿಗೆ. ನಾನು ಡಾಕ್ಟರ್ ರೇಣುಕಾ, ಪ್ರೊಫೆಸರ್ ಅಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಅನಸ್ಥೀಸಿಯಾಲಜಿ, BGS ಮೆಡಿಕಲ್ ಕಾಲೇಜ್ ನಗರೂರು. ಪ್ರಸವದ ಸಮಯದಲ್ಲಿ ಅನಸ್ಥೀಸಿಯಾ ಚಿಕಿತ್ಸೆಯ ನಿರ್ಣಾಯಕ ಹಾಗೂ ಅವಿಭಾಜ್ಯ ಅಂಗವಾಗಿರುತ್ತದೆ. ನಮ್ಮ ಅನಸ್ಥೀಸಿಯಾ ತಂಡವು ಪ್ರಸವದ ಸಮಯದಲ್ಲಿ ಪರಿಣಾಮಕಾರಿ ನೋವು ನಿವಾರಣೆಗೆ ಎಪಿಡ್ಯೂರಲ್ ನೀಡುವುದಾಗಲಿ ಅಥವಾ ಸಿಸೇರಿಯನ್ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ತಜ್ಞ ಅನಸ್ಥೀಸಿಯಾ ಆರೈಕೆಯನ್ನು ಒದಗಿಸುವುದಕ್ಕಾಗಲಿ ನಾವು ಸದಾಕಾಲ ತಾಯಿಯ ಆರಾಮ ಹಾಗೂ ಸುರಕ್ಷತೆಯನ್ನು ಪ್ರಥಮ ಆದ್ಯತೆಯಾಗಿ ಪರಿಗಣಿಸುತ್ತೇವೆ. ಪ್ರಾಥಮಿಕ ತಯಾರಿಯಿಂದ ಹಿಡಿದು ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಕೊನೆಯ ಕ್ಷಣಗಳವರೆಗೆ ನಮ್ಮ ತಜ್ಞರು ತಾಯಿಯೊಂದಿಗೆ ಇರುತ್ತಾರೆ. ಜೀವಚಿಹ್ನೆಗಳನ್ನು ನಿರಂತರವಾಗಿ ಪರಿಶೀಲಿಸುತ್ತಾ ಪ್ರತಿಯೊಂದು ಅಗತ್ಯಕ್ಕೆ ಸ್ಪಂದಿಸುತ್ತಾರೆ. ಪರಿಣಿತಿ, ಕರುಣೆ ಹಾಗೂ ಎಚ್ಚರಿಕೆಯಿಂದ ಪ್ರತಿಯೊಬ್ಬ ತಾಯಿಗೂ ಸುರಕ್ಷಿತ, ನೋವಿಲ್ಲದ ಹಾಗೂ ಭರವಸೆಯ ಹೆರಿಗೆ ಅನುಭವವಾಗುವಂತೆ ನಾವು ನೋಡಿಕೊಳ್ಳುತ್ತೇವೆ. ನಾನು ಡಾಕ್ಟರ್ ರಮೇಶ್ ಎಂ, BGS MCH ಹಾಸ್ಪಿಟಲಲ್ಲಿ ಮಕ್ಕಳ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಿದ್ದೇನೆ. ಇಲ್ಲಿ ಹುಟ್ಟಿದ ಮಗುವಿಗೆ ಆರೋಗ್ಯ ಬಗ್ಗೆ ಕೆಲವು ಮಾತನ್ನು ಮಾತಾಡಲು ಇಚ್ಛೆಪಡುತ್ತೇನೆ. ಇಲ್ಲಿ ಪ್ರತಿಯೊಂದು ಮಗುವೂ ಅಮೂಲ್ಯವಾದಂತೆ. ಆ ಮಗು ಹುಟ್ಟಿದ ಮೇಲೆ ಯಾವ ಥರ ನಾವು ಅದಕ್ಕೆ ಸೇವೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕೆ ಬಯಸ್ತೇನೆ. ನಾವು ಪೋಸ್ಟ್ನೇಟಲ್ ವಾರ್ಡಲ್ಲಿ ಪ್ರತಿಯೊಂದು ತಾಯಂದಿರಿಗೂ, ತಂದೆಯಂದಿರಿಗೂ, ಅವರ ಮನೆಯವರಿಗೂ ಯಾವ ಥರ ಎದೆ ಹಾಲು ಕುಡಿಸೋ ಬಗ್ಗೆ ಮತ್ತು ಮಗುನ ಯಾವ ಥರ ಬೆಚ್ಚಗೆ ಇಟ್ಕೊಳ್ಳೋ ಬಗ್ಗೆ ಮತ್ತು ಆ ತಾಯಂದಿರಿಗೆ ಆ ಮಗುವಿಗೆ ಯಾವುದೇ ಒಂದು ಕಾಯಿಲೆ ಬರ್ದಿರ ನೋಡ್ಕೊಳ್ಳೋದ್ರ ಬಗ್ಗೆನೂ ಮತ್ತು ಲಸಿಕೆ ಹಾಕುವ ಬಗ್ಗೆನೂ ತಿಳುವಳಿಕೆ ಕೊಡ್ತೀವಿ. ವಿಶೇಷವಾಗಿ ಈ 37 ವಾರಕ್ಕಿಂತ ಕಡಿಮೆ ಹುಟ್ಟಿರೋ ಮಕ್ಕಳು ನಾವು ಡೆಡಿಕೇಟೆಡ್ 24 hours NICU ನ್ಯೂ ಬಾರ್ನ್ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಇಟ್ಟಿದ್ದೀವಿ. ಅದರಲ್ಲಿ 24 ಗಂಟೆನೂ ಪರಿಣಿತ ಡಾಕ್ಟರ್ಸ್ ಮತ್ತು ನರ್ಸಸ್ ಇಂದ ಸೇವೆ ಮಾಡುತ್ತಾರೆ. ಅವರು ಅಲ್ಲಿ 24 ಗಂಟೆ ಆಕ್ಸಿಜನ್, ವೆಂಟಿಲೇಷನ್, ಫೋಟೋಥೆರಪಿ ಪ್ರತಿಯೊಂದನ್ನು ಅಡ್ವಾನ್ಸ್ಡ್ ಕೇರ್ ಕೊಡುತ್ತಿದ್ವಿ. ಈ ಥರ ಮಕ್ಕಳು ಮುಂದಕ್ಕೆ ಒಳ್ಳೆ ಬೆಳವಣಿಗೆನು ಆರೋಗ್ಯವಾಗಿ ಇರಲು ನಾವು ಹೆಚ್ಚಿಸುತ್ತೇವೆ, ಆಸೆ ಪಡುತ್ತೇವೆ. ನಮ್ಮ ನರ್ಸ್ಗಳು ತಾಯಿಯು ಆಸ್ಪತ್ರೆಗೆ ಕಾಲಿಟ್ಟ ಕ್ಷಣದಿಂದ ಮಗುವಿನೊಂದಿಗೆ ಸಂತೋಷವಾಗಿ ಮನೆಗೆ ಹಿಂದಿರುಗುವ ಕ್ಷಣದವರೆಗೂ ತಾಯಿಯೊಂದಿಗೆ ಇರುತ್ತಾರೆ. ಪ್ರಸವ ಸಮಯದಲ್ಲಿ ಅವರು ವೈದ್ಯಕೀಯ ನೆರವಿನ ಜೊತೆಗೆ ಮಾನಸಿಕ ಧೈರ್ಯವನ್ನು ನೀಡುತ್ತಾರೆ. ಮಗುವಿನ ಜನನದ ನಂತರ ಮಗುವಿಗೆ ಪ್ರಥಮ ಎದೆಹಾಲು ಉಣಿಸುವುದು, ಮಗುವಿನ ಶೌಚ ಹಾಗೂ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು, ಮಗುವನ್ನು ಬಿಸಿಯಾಗಿಟ್ಟುಕೊಳ್ಳುವುದು, ಇತರೆ ವಿಷಯಗಳಲ್ಲಿ ಮಾರ್ಗದರ್ಶನವನ್ನು ನೀಡುತ್ತೇವೆ. ನಿಗದಿತ ಅವಧಿಗಿಂತ ಮುಂಚೆ ಜನಿಸಿದ ಹಾಗೂ ವಿಶೇಷ ಆರೈಕೆ ಅಗತ್ಯವಿರುವ ಶಿಶುಗಳಿಗೆ ನಮ್ಮ NICU ನರ್ಸ್ಗಳು 24 ಗಂಟೆಗಳ ಕಾಲ ನುರಿತ ಕೈಗಳಿಂದ ಚಿಕಿತ್ಸೆ ನೀಡುತ್ತೇವೆ. ನರ್ಸ್ಗಳಾಗಿ ಗರ್ಭಿಣಿ ತಾಯಿಗೆ ಸೇವೆ ಸಲ್ಲಿಸುವುದು ನಮಗೆ ಗೌರವ, ಏಕೆಂದರೆ ಅದು ಒಂದೇ ವೇಳೆ 2 ಜೀವಗಳ ಅಮೂಲ್ಯವಾದ ಆರೈಕೆ ಮಾಡುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ನನ್ನ ಹೆಸರು ಸ್ವಾತಿ. ನಾನು ಇಲ್ಲೇ ಮಾರಪ್ಪನ ಪಡೆಯಿಂದ ಬಂದಿರೋದು. ಇಲ್ಲೇ 1 ಮಂತ್ ಅಡ್ಮಿಂಟ್ ಆಗಿದ್ವಿ. ಮೆಡಿಸನ್ ಎಲ್ಲ ಕೊಟ್ಟು ಚೆನ್ನಾಗಿ ಕೇರ್ ಮಾಡಿ ಇಲ್ಲೇ 1 ಮಂತ್ ಇಟ್ಕೊಂಡು ಆಮೇಲೆ ನೀರು 1 ಮಂತ್ ಆದಮೇಲೆ ನಂಗೆ ಕರೆಕ್ಟಾಗಿ ನೀರು ಅಂದರೆ ಓಪನ್ ಆಗಿ ನೀರು ಹೋಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಆವಾಗ ಸಡನ್ನಾಗಿ ಸಿಸರಿನ್ ಮಾಡಬೇಕಾಗಿತ್ತು. ಅದಕ್ಕೆ ಸಿಸರಿನ್ ಮಾಡಿ ಅಂದರೆ ಪಾಪು ತೆಗೆದ್ರು. ಆವಾಗ ಪಾಪು ಹುಟ್ಟಿದಾಗ 1.360 ಇತ್ತು. ಇವಾಗ ಹೇಳ್ಬೇಕು ಅಂದರೆ NICU ಕರ್ಕೊಂಡ್ವಿ. ಅಲ್ಲಿ 1.5 ಮಂತ್ ಮೇಲೆ ಇಟ್ಕೊಂಡಿತ್ತು. ಅವ್ರು 2 kg ಅಪ್ಪ ಇಸ್ಕೊಂಡಿತ್ತು. ಚೆನ್ನಾಗಿ ನೋಡ್ಕೊಂಡು ಕೇರಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಈಗ ಕಳಿಸಿದ್ದಾರೆ. ನನ್ನ ಹೆಸರು ಸುಹಾಸಿನಿ. ಎಲ್ಲ ಡಾಕ್ಟ್ರು ಕೂಡ ನನಗೆ ಅಷ್ಟೇ ಸಪೋರ್ಟ್ ಮಾಡಿದ್ರು. ಬಂದು ಎಲ್ಲ ರೀತಿ ಚೆಕ್ ಮಾಡಿದ್ರು. BP ಇದೆ ಅಥವಾ ಥೈರಾಯ್ಡ್ ಇದೆಯಾ, ಶುಗರ್ ಇದೆಯಾ ಎಲ್ಲ ಚೆಕ್ ಮಾಡಿದ್ರು. ಆದರೂ ಕೂಡ ನನಗೆಲ್ಲ ಒಂದು ಕಡೆ ಕಿಡ್ನಿ ಸಮಸ್ಯೆ ಇದೆ ಅಂತ ಹೇಳಿ ಸಡನ್ನಾಗಿ ನನಗೆ ಡಿಲಿವರಿ ಮಾಡಬೇಕಾಗಿ ಬಂತು. ಹಾಗಾಗಿ ನನಗೆ ಬೇಗ ಡಿಲಿವರಿ ಆಯಿತು. ಅಂದರೆ 7 ಮಂತ್ ತುಂಬ್ತಾ ಬಂದಿತ್ತು. ಆ ಟೈಮಲ್ಲಿ ನನಗೆ ಡಿಲಿವರಿ ಆಯಿತು. ಆ ಮಗು ಇವತ್ತು ಆರೋಗ್ಯವಾಗಿ ತುಂಬ ಚೆನ್ನಾಗಿದೆ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. BGS ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಆಗುವ ಸುರಕ್ಷಿತ ಹೆರಿಗೆಯು ಕೇವಲ ವೈದ್ಯಕೀಯ ಪ್ರಕ್ರಿಯೆಯಲ್ಲ, ಇದು ಸಮರ್ಪಣೆ, ಸಹಾನುಭೂತಿ ಮತ್ತು ಸಹಯೋಗದ ಸ್ವರಮೇಳವಾಗಿದೆ. ಒಟ್ಟಾಗಿ ನಮ್ಮ ತಂಡವು ತಾಯ್ತನಕ್ಕೆ ಸುರಕ್ಷಿತ ಸ್ಮರಣೀಯ ಪ್ರಯಾಣಗಳನ್ನು ಸೃಷ್ಟಿಸುತ್ತೇವೆ. ಕೌಶಲ್ಯ ಮತ್ತು ಪ್ರೀತಿಯೊಂದಿಗೆ ಹೊಸ ಜೀವನವನ್ನು ಸ್ವಾಗತಿಸುತ್ತೇವೆ.